ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಂತ ನಮ್ಮ ತಮ್ಮನೇಲಿ ನೋಡಿದ ತಕ್ಷಣ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಹೌದು ಕಣ್ರಿ. ಏನಂದ್ರೆ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ ಒಂದು ಗುಡ್ ನ್ಯೂಸ್ ಕೊಡೋದಿದೆ. ಅದು ಏನಂದ್ರೆ ನಾವು ವಿ2 ಡೆವಲಪರ್ ಇಂದ ಏನು ಒಂದು ಫಿಕ್ಸ್ ಕ್ವಶನ್ಸ್ ಅನ್ನು ಪ್ರೊವೈಡ್ ಮಾಡ್ತೀವಿ, ಅದರಿಂದ ಕಂಪ್ಲೀಟ್ 100 ಮಾರ್ಕ್ಸ್ ಅಪಿಯರ್ ಆಗಿದೆ. ಅದೇನ್ರಿ. ಸೊ ಇದೇನು ಹೊಸ ವಿಷಯ ಅಲ್ಲ ನಮ್ಗೆ, ಯಾಕಂದ್ರೆ ಪ್ರತಿ ಸಲನೂ ನಾನು ವಿಡಿಯೋ ಮಾಡಿದಾಗ ಹೇಳ್ತೀನಿ, ಪಕ್ಕ ಒಳ್ಳೆ ಮಾರ್ಕ್ ಬಂದೇ ಬರುತ್ತೆ, ಪಕ್ಕ ಪಾಸ್ ಆಗ್ತೀರಾ ಅಂತ. ಸೊ ಇದು ಏನಿದೆ ಅಂದ್ರೆ ನಮ್ಗೇನ್ ಆಶ್ಚರ್ಯ ಆಗೋ ವಿಷಯ ಅಲ್ಲ, ಬಟ್ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ಅದು ತುಂಬಾನೇ ಖುಷಿ ಆಗುವಂತ ವಿಷಯ. ಯಾಕಂದ್ರೆ ನಾವು ಪ್ರೊವೈಡ್ ಮಾಡಿದ ಮೆಟೀರಿಯಲ್ ನಿಂದ ಕಂಪ್ಲೀಟ್ ಆಗಿ ಓದಿ ಕಂಪ್ಲೀಟ್ ಆಗಿ 100 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು, ಮಾಡಿದ್ದಾರೆ ಇನ್ನು. ಸರಿನಾ. ಸೊ ಇದು ನಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಗೆ ಬಹಳ ಹೆಮ್ಮೆ ಆಗುವಂತ ವಿಷಯ. ತುಂಬಾನೇ ಹೆಲ್ಪ್ ಆಗಿದೆ, ನಮ್ಮ ಮೆಟೀರಿಯಲ್ ಏನಿದೆ ಅದರಿಂದ ಒಂದು ತುಂಬಾನೇ ಹೆಲ್ಪ್ ಆಗಿದೆ ಅಂತ. ಸೊ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಯಾರೆಲ್ಲ ನಮ್ಮ ವಿ2 ಡೆವಲಪರ್ ಫಿಕ್ಸ್ ಕ್ವಶನ್ಸ್ ಏನಿದೆ ಅದನ್ನ ರೆಫರ್ ಮಾಡಿದ್ದೀರಾ, ಎಲ್ಲರಿಗೂ ಕಾಂಗ್ರ್ಯಾಚುಲೇಷನ್ಸ್. ನೀವು 100 ಮಾರ್ಕ್ಸ್ ಅನ್ನು ನಮ್ಮ ಜಸ್ಟ್ 4 to 5 ಕ್ವಶನ್ಸ್ ಏನಿದೆ ಅದನ್ನ ರೆಫರ್ ಮಾಡಿ ಕಂಪ್ಲೀಟ್ 100 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಿದ್ದೀರಲ್ಲ. ಸೊ ಕಾಂಗ್ರ್ಯಾಚುಲೇಷನ್ಸ್ ಸ್ಟೂಡೆಂಟ್ಸ್. ಸರಿನಾ. ನಮ್ ಜೂನಿಯರ್ಸ್ಗೆ ಯಾವತ್ತಿದ್ರು ನಮ್ಮ ಏನ್ ಮೆಟೀರಿಯಲ್ ಇದೆ ಅದು ಯೂಸ್ ಆಗೇ ಆಗುತ್ತೆ. ಸರಿನಾ. ಸೊ ಇದೊಂದು ತುಂಬಾನೇ ಖುಷಿ ಪಡುವಂತ ವಿಷಯ. ಸರಿನಾ. ಸೊ ನಮ್ಮ ಎಕ್ಸಾಮ್ ಯಾವಾಗ ಆಗಿದೆ ಅಂದ್ರೆ 28th of July ನಡೆದಿದೆ. ಸರಿನಾ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಸಿ ಪ್ರೋಗ್ರಾಮಿಂಗ್ ಇವೆಲ್ಲ ಎಕ್ಸಾಮ್ ನಡೆದಿದೆ. ಸರಿನಾ. ನಮ್ಮ ವಿ2 ಡೆವಲಪರ್ ಇಂದ ನಾವು ಸಿವಿಲ್ ಇಂಜಿನಿಯರಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನಿದೆ ಅದು ಒಂದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅನ್ನು ನಾವು ಪ್ರೊವೈಡ್ ಮಾಡಿದೀವಿ. ಸರಿನಾ. ಸೊ ಸಿವಿಲ್ ಇಂಜಿನಿಯರಿಂಗ್ ಇಂದ ನಮ್ಮ 100 ಮಾರ್ಕ್ಸ್ ಅಪಿಯರ್ ಆಗಿದೆ. ನಾವ್ ಏನೆಲ್ಲ ಕ್ವಶನ್ಸ್ ಪ್ರೊವೈಡ್ ಮಾಡಿದೀವಿ ಅಲ್ವಾ, ಅದರಿಂದ ಕಂಪ್ಲೀಟ್ ಆಗಿ 100 ಮಾರ್ಕ್ಸ್ ಬಂದಿದೆ. ಸರಿ. ತುಂಬಾನೇ ಒಳ್ಳೆ ವಿಷಯ. ಯಾಕಂದ್ರೆ ನಮ್ಮ ಜಸ್ಟ್ ಇದು ರೆಫರ್ ಮಾಡಿದ್ರೆ ಸಾಕು, ಯು ಹ್ಯಾವ್ ಸ್ಕೋರ್ಡ್ ಔಟ್ ಆಫ್ ಔಟ್. ಸರಿನಾ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಯು ಹ್ಯಾವ್ ಸ್ಕೋರ್ಡ್ ಔಟ್ ಆಫ್ ಔಟ್ ಅಂತಾನೆ ಅನ್ಕೊಳ್ಳಿ. ಸರಿನಾ. ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಂತ. ಸೊ ಏನಂದ್ರೆ ನಾನು ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಇದಾರೆ, ಯಾರೆಲ್ಲ ಇದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ, ಯಾರೆಲ್ಲ ಏನ್ ಪರ್ಚೇಸ್ ಮಾಡಿದ್ದಾರೆ ಅವ್ರದ್ದು ಒಂದು ಸ್ಕ್ರೀನ್ ಶಾಟ್ ಅನ್ನು ನಾನು ಎತ್ಕೊಂಡಿದ್ದೀನಿ. ಅದು ರಿಯಲ್ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್. ಸರಿನಾ. ಯಾರೆಲ್ಲ ಯೂಸ್ ಮಾಡಿದ್ದಾರೆ ಈ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅದ್ರದ್ದು ಒಂದು ರಿಯಲ್ ಫೀಡ್ಬ್ಯಾಕ್. ಸರಿನಾ. ಸೊ ಫೀಡ್ಬ್ಯಾಕ್ ಏನಂತ ತೋರಿಸ್ತೀನಿ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ನಾನು ಓಪನ್ ಮಾಡ್ತೀನಿ. ಓಕೆ, ಇದ್ ನೋಡಿ. ಸೊ ಇದೆಲ್ಲ ಸ್ಕ್ರೀನ್ ಶಾಟ್ ಏನಿದೆ ಇದು ನಿಮ್ಗೂ ಸಿಗುತ್ತೆ, ಯು ಕ್ಯಾನ್ ಜಾಯಿನ್. ಸರಿ. ನಮ್ಮ ವಿ2 ಡೆವಲಪರ್ ಅಂತ ವಾಟ್ಸ್ಆಪ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿದ್ರೆ ಈ ಸ್ಕ್ರೀನ್ ಶಾಟ್ ಏನಿದೆ ಎಲ್ಲದು ನಿಮ್ಗೆ ಸಿಗುತ್ತೆ. ಸರಿನಾ. ಸೊ ನೋಡಿ, ಇಂಟ್ರೊಡಕ್ಷನ್ ಟು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 100 ಔಟ್ ಆಫ್ 100 ಮಾರ್ಕ್ಸ್ ಅಪಿಯರ್. ನಾವು ಏನೆಲ್ಲ ಕ್ವಶನ್ಸ್ ಪ್ರೊವೈಡ್ ಮಾಡಿದೀವಿ ಅದರಿಂದ 100 ಮಾರ್ಕ್ಸ್ ಅಪಿಯರ್ ಆಗಿದೆ. ಸರಿನಾ. ಮಾಡೆಲ್ 1 ಇಂದ 20 ಮಾರ್ಕ್ಸ್, ಮಾಡೆಲ್ 2 ಸೇಮ್ 20 ಮಾರ್ಕ್ಸ್, ಮಾಡೆಲ್ 3 ಅಲ್ಲಿ ಜಸ್ಟ್ ವ್ಯಾಲ್ಯೂ ಚೇಂಜ್ ಆಗಿದೆ. ಬಟ್ ನಾನು ಹೇಳಿದ್ದೀನಿ, ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇದ್ರು ಸರಿನಾ, ಅದಕ್ಕೆ ಪ್ರೊಸೀಜರ್ ಏನಿದೆ, ಸ್ಟೆಪ್ಸ್ ಏನಿದೆ ಸಾಲ್ವ್ ಮಾಡೋದು ಎಲ್ಲದು ಸೇಮ್ ಇರುತ್ತೆ. ಓಕೆ. ಸೊ ಇದು 20 ಮಾರ್ಕ್ಸ್, ಮಾಡೆಲ್ 4 ಅಲ್ಲೂ 20 ಮಾರ್ಕ್ಸ್, ಮಾಡೆಲ್ 5 ಅಲ್ಲೂ ಸಹ ಸೇಮ್ ಕ್ವಶನ್ ಅಪಿಯರ್ ಆಗಿದೆ 20 ಮಾರ್ಕ್ಸ್. ಸೊ ಕಂಪ್ಲೀಟ್ ಆಗಿ 100 ಮಾರ್ಕ್ಸ್ ಸ್ಕೋರ್ ಮಾಡೋದೊಂದು ಚಾನ್ಸ್ ಏನಿದೆ ಅದು ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಸಿಕ್ಕಿದೆ. ಸರಿನಾ. ಸೊ ಇದು ಒಂದೇ ಇಲ್ಲ, ಇನ್ನ ಕೊಡ್ತೀನಿ. ಸುಮ್ನೆ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಸೊ ರಿಯಲ್ ಫೀಡ್ಬ್ಯಾಕ್ ಫ್ರಮ್ ಆರ್ ಸ್ಟೂಡೆಂಟ್ಸ್, ಯಾರೆಲ್ಲ ಇದನ್ನ ಪರ್ಚೇಸ್ ಮಾಡಿದ್ದಾರೆ ಅವ್ರಿದೆ ಇದು ರಿಯಲ್ ಫೀಡ್ಬ್ಯಾಕ್. ಸೊ ಯು ಕ್ಯಾನ್ ಸಿ, ಕೆಲವ್ರು ಕೇಳಿದ್ದಾರೆ. ಸರಿನಾ. ಸೊ ಈ PDF ಬಗ್ಗೆ ನಾ ಬರ್ತೀನಿ ಏನಂತ, ಈ ಇಮೇಜ್ ಬಗ್ಗೆ, ಏನ್ ಸ್ಕ್ರೀನ್ ಶಾಟ್ ಇದೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯು ಕ್ಯಾನ್ ಸಿ, ಎಲ್ರಿಗೂ ಖುಷಿಯಾಗಿದೆ, ಸೂಪರ್ಬ್ ಅಂತೆ. ನೋಡಿದ್ರಾ, ಕಂಪ್ಲೀಟ್ 100% ಅಂತ. ಸೊ ದೀಸ್ ಆರ್ ಜಸ್ಟ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್. ಸರಿನಾ. ಥರ್ಡ್ ಇರ್ಲಿ, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಓಕೆ ನಾವು ಐ ಆಮ್ 7th ಸೆಮಿಸ್ಟರ್. ನಾನು 6th ಸೆಮಿಸ್ಟರ್ ಇರುವಾಗನೇ ನಾನು ಈ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ ನಾನು ತಕೊಂಡಿದ್ದೀನಿ. ಸರಿ. ನಂಗೂ ತುಂಬಾನೇ ಯೂಸ್ ಆಗಿದೆ, ಸುಮ್ನೆ ಹೇಳಲ್ಲ ನಾನು. ಸಿ, ಥ್ಯಾಂಕ್ಸ್ ಅ ಲಾಟ್. ಎಲ್ಲರಿಗೂ ಹೆಲ್ಪ್ ಆಗಿದೆ ನೋಡಿ, ಸ್ಕ್ರೀನ್ ಶಾಟ್ ಎಲ್ಲರಿಗೂ ಹೆಲ್ಪ್ ಆಗಿದೆ. ಸರಿನಾ. I'll show this, I'll just zoom this. See, hey, just wanted to thank you. The questions you gave me were on spot. It appeared 100 out of 100 in exam. Totally worth it. And I really appreciate your help. Great job. ಸರಿನಾ. ಈ ಸ್ಟೂಡೆಂಟ್ ಏನಿದ್ದಾರೆ ಅವರು ಸಹ ಸೆಕೆಂಡ್ ಸೆಮಿಸ್ಟರ್. ಸರಿನಾ. ಸಿವಿಲ್ ಇಂಜಿನಿಯರಿಂಗ್ ಏನಿದೆ ಅದು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅದನ್ನ ಅವರು ಪರ್ಚೇಸ್ ಮಾಡಿದ್ದಾರೆ. ಸರಿನಾ. ನೋಡಿ,
ಸೊ ಇವರು ನ್ಯೂ ಸ್ಟೂಡೆಂಟ್ ಸರಿನಾ, ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್. ಅವ್ರು ಏನಂದ್ರೆ ಜಸ್ಟ್ ಏನ್ ಹೇಳ್ತಿದ್ರಂದ್ರೆ ಎಕ್ಸಾಮ್ 6 ಕ್ವಶನ್ಸ್ ಫಸ್ಟ್ ಟೈಮ್ ನೋಡ್ದಲ್ಲ ಅದು ಕೆಲವು ದಿನಗಳ ಹಿಂದೆನೆ ಅವ್ರಿಗೆ ಗೊತ್ತಾಗಿದ್ದು ಸರಿನಾ. ಸೊ ಅವ್ರಿಗೆ ಏನಂದ್ರೆ ಒಂದ್ ಭಯ ಇರುತ್ತೆ, ಅಫ್ಕೋರ್ಸ್ ಒಂದ್ ಭಯ ಇರುತ್ತೆ, ಏನ್ ಸ್ಕ್ಯಾಮ್ ಆಗುತ್ತಾ, ಜಸ್ಟ್ ಪೇ ಮಾಡ್ಬೇಕಲ್ಲ, ಏನ್ ಸ್ಕ್ಯಾಮ್ ಇರುತ್ತೋ ಇಲ್ವೋ, ನಿಜವಾಗ್ಲೂ ಬಂದೇ ಬರುತ್ತೋ ಇಲ್ವೋ ಅಂತ. ಸೊ ಏನಂದ್ರೆ ಅವ್ರಿಗೂ ಆತರ ಒಂದ್ ಥಿಂಕಿಂಗ್, ಒಂದ್ ಥಾಟ್ ಏನಿದೆ ಅದ್ ಬರೋದು ಸಹಜ ಸರಿನಾ. ಬಟ್ ಒನ್ಸ್ ಅವ್ರು ಇವತ್ತೊಂದು ಎಕ್ಸಾಮ್ ಬರ್ದಿದ್ರಲ್ಲ, ಸೊ ಅದ್ರಿಂದ ಅವ್ರಿಗೆ ಗೊತ್ತಾಯ್ತು 100 ಮಾರ್ಕ್ಸ್ ಅವ್ರು ಸಹ ಸ್ಕೋರ್ ಮಾಡಿದ್ದಾರೆ ಸರಿನಾ. ಸೊ ಅವ್ರಿಗೆ ಇವಾಗ ಗೊತ್ತಾಯ್ತು ಎಷ್ಟು ಎಫೆಕ್ಟಿವ್ ಇದೆ ನಮ್ಮ ಎಕ್ಸಾಮ್ 6 ಕ್ವಶನ್ಸ್ ಅಂತ. ನೋಡಿ ಸಿ, ಎಲ್ಲರಿಗೂ ಯೂಸ್ ಆಗಿದೆ ಸರಿನಾ. ಸೊ ಇದು ಏನಂದ್ರೆ ನಾನು ಅವಾಗ ಹೇಳಿದೆ ನೋಡಿ, ಒಂದು ಸ್ಕ್ರೀನ್ ಶಾಟ್ಗೆ ವಾಪಸ್ ಬರ್ತೀನಿ ಅಂತ. ಇದು ಏನಂದ್ರೆ ಪ್ಲೀಸ್ ಡೋಂಟ್ ಮೈಂಡ್, ಕ್ಯಾನ್ ಐ ಆಸ್ಕ್ ಯು ಸಮಥಿಂಗ್, ಸೊ ಕ್ಯಾನ್ ಐ ಟ್ರಸ್ಟ್ ದ PDF ಯು ಸೆಂಟ್ ಅಂತ ಕೇಳಿದ್ದಾರೆ. ಓಕೆ, ನಂಗೆ ಗೊತ್ತುಂಟು ಇದು ಫಸ್ಟ್ ಟೈಮ್ ಅವ್ರು ತಕೊಳ್ಳೋದು, ಸೊ ಅವ್ರಿಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ, ಏನು ಸ್ಕ್ಯಾಮ್ ಆಗುತ್ತೋ ಇಲ್ವೋ, ನಮ್ಗೆ ನಾವು ಪೇ ಮಾಡೋದಕ್ಕೆ ವರ್ತ್ ಇರುತ್ತೋ ಇಲ್ವೋ ಅಂತ, ಅದು ಅಂದ್ರೆ ಒಂದ್ ಭಯ ಇದ್ದೇ ಇರುತ್ತೆ ಸರಿನಾ. ಐ ಟೋಟಲಿ ಎಗ್ರಿ, ನೀವೇನ್ ಹೇಳ್ತೀರಾ ಅದ್ ನೀವು. ಬಟ್ ನಂಗೂ ಸಹ ಫಸ್ಟ್ ಟೈಮ್ ತಗೊಳೋದು ಹೀಗೆ ಭಯ ಇತ್ತು, ಏನು ಸ್ಕ್ಯಾಮ್ ಆಗಲ್ಲ ಹಾಗೆ ಅಂತ. ಬಟ್ ನಾನು ಇದ್ದಂಗೆ ಮಲ್ಟಿಪಲ್ ಟೈಮ್ಸ್ ಪರ್ಚೇಸ್ ಮಾಡಿದಾಗ ಸಹ ನಂಗೆ ಗೊತ್ತಾಯ್ತು, ಓಕೆ ದಿಸ್ ಇಸ್ ನಾಟ್ ಫ್ರಾಡ್, ಸಮಥಿಂಗ್ ಸ್ಕ್ಯಾಮ್ ಏನು ಅಲ್ಲ, ಈವನ್ ದಿಸ್ ಇಸ್ ಜೆನ್ವಿನ್ ಅಂತ ನಂಗೂ ಸಹ ಆಮೇಲೆ ಗೊತ್ತಾಯ್ತು ಸರಿನಾ. ಸೊ ಕೆಲವ್ರು ಏನಂದ್ರೆ, ಕೆಲವು ಅಂದ್ರೆ ಈಗ ನಮ್ದು ಒಂದು ಪ್ಲಾಟ್ಫಾರ್ಮ್ ಸರಿನಾ, ಒಂದ್ ಏನೇ ಇದ್ರು ಏನು ಮೆಟೀರಿಯಲ್ ಪ್ರೊವೈಡ್ ಮಾಡೋದು ಒಂದು ಪ್ಲಾಟ್ಫಾರ್ಮ್ ಸರಿನಾ, ಫಾರ್ ಸ್ಟೂಡೆಂಟ್ಸ್, ಸೆವ್ರಲ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟ್ ಆಗ್ಬೇಕಂತ ಒಂದು ಪ್ಲಾಟ್ಫಾರ್ಮ್ ನಮ್ದು, ಏನ್ ಮೆಟೀರಿಯಲ್ ಕೊಡ್ಬೇಕು ಅದೆಲ್ಲ ನಾವು ಕೊಡ್ತೀವಿ ಸರಿನಾ. ಹೀಗೆ ನಮ್ ತರಾನೇ ಕೆಲವು ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಸರಿನಾ, ಅವರು ಹೀಗೆ ಪ್ರೊವೈಡ್ ಮಾಡ್ತಾರೆ. ಸೊ ಕೆಲವ್ರು ಏನಂದ್ರೆ ಈ ಸ್ಕ್ಯಾಮ್ ಎಲ್ಲ ಮಾಡೋಕ್ಕಿಂತ ಬಿಟ್ಟಿ ಶೋಕಿಕ್ಕಿಂತ ಮತ್ತೆ ಹೀಗೆ ಆದಷ್ಟು ನಿಂದ್ ಏನೆಲ್ಲ ಇದೆ ಅದು ಫ್ರೀಯಾಗಿ ಪ್ರೊವೈಡ್ ಮಾಡೋದು ಮಾಡು, ಏನು ಹಾಗೆ ಕೆಲವರೆಲ್ಲ ಟಾಂಟ್ ಕೊಟ್ಟು ಹೇಳ್ತಾರೆ ಸರಿನಾ. ಅವ್ರಿಗೆ ಎಲ್ಲರಿಗೂ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದು, ಓಕೆನಾ. ಸೊ ದೊಡ್ಡವ್ರು ಹೇಳ್ತಾರೆ ಏನಂದ್ರೆ ನಮ್ಮ ಆಕ್ಷನ್ಸ್ ಇಂದ ನಾವು ತೋರಿಸ್ಬೇಕು, ನಮ್ಮ ಬಾಯಿ ಮಾತಲ್ಲಿ ಹೇಳಿದ್ರೆ ಏನ್ ಸಾಕಾಗಲ್ಲ ಅಂತ. ಯಾಕಂದ್ರೆ ಸುಮ್ನೆ ನಾವು ಹೀಗೆ ಮಾತಾಡಿದ್ರೆ ಜಗಳ ಆಗುತ್ತದೆ ಸರಿನಾ, ಜಗಳ ಆಗುತ್ತದೆ. ಸೊ ಜಗಳ ಆಗಿ ನಮ್ಗೆ ಏನ್ ಆಗ್ಬೇಕಂತ ಇಲ್ಲ, ಏನೇ ಇದ್ರು ಯಾರೇ ಹೇಟರ್ಸ್ ಇದ್ರು ಅವರಿಗೆ ನಮ್ಮ ಜಸ್ಟ್ ಆಕ್ಷನ್ಸ್ ಇಂದ ಏನಿದೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು, ನಮ್ಮ ಬಾಯಲ್ಲಿ ನಾವೇನ್ ಜಗಳ ಮಾಡಿ ತೋರ್ಸೋದಲ್ಲ ಸರಿನಾ. ಸೊ ಇದು ಏನಿದೆ ಯಾರಿಗೆ ಹೇಳ್ತಿದ್ರೆ ಅಂತ ಎಲ್ಲರಿಗೂ ಕರೆಕ್ಟ್ ಗೊತ್ತುಂಟು. ಸೊ ಅವ್ರಿಗೆ ಏನಿದೆ ಅಂದ್ರೆ ಇದು ಒಂದು ಕಂಪ್ಲೀಟ್ ಆಗಿ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಸರಿನಾ. ನಾವೇನ್ ಸುಮ್ನೆ ಏನ್ ಸ್ಕ್ಯಾಮ್ ಮಾಡೋದ್ ಕೂತ್ಕೊಂಡಿಲ್ಲ ಆಯ್ತಾ, ಬೇಕಂತ ಏನ್ ಸ್ಕ್ಯಾಮ್ ಮಾಡ್ಕೊಂಡ್ ಕೂತಿಲ್ಲ ಸರಿನಾ. ಇವರು ಯಾರ್ ಓನರ್ ಇದಾರಲ್ಲ ವಿಡಿಯೋ ಡೆವಲಪರ್, ಅವರು ಸಹ ನನ್ ತರಾನೇ ಸ್ಟೂಡೆಂಟ್, ಅವರು ನಾನು 7th ಸೆಮಿಸ್ಟರ್, ಈವನ್ ಹೀ 7th ಸೆಮಿಸ್ಟರ್ ಸರಿನಾ. ನಾವು ಸ್ಟೂಡೆಂಟೇ ಸರಿನಾ. ಇನ್ನು ಉಳ್ದೋರ್ 1000 ಸ್ಟೂಡೆಂಟ್ಸ್ ಅನ್ಯಾಯ ಆಗೋಕಂತೂ ನಾವು ಬಿಡಲ್ಲ, ಓಕೆನಾ. ನಾವು ಸ್ಟೂಡೆಂಟ್ ಆದ್ಕೊಂಡು ನಮ್ಮ ನಮ್ಮ ಜೂನಿಯರ್ಸ್ ಇರ್ಲಿ, ಯಾರೇ ನಮ್ ಏಜ್ ಗ್ರೂಪ್ ಯಾರೇ ಇರ್ಲಿ ಅವರಿಗೂ ಅನ್ಯಾಯ ಆಗೋಕ್ ನಾವು ಬಿಡಲ್ಲ. ಯಾಕಂದ್ರೆ ನಾವೇ ಸ್ಟೂಡೆಂಟ್ ಹಾಕೊಂಡು ಬೇರೆಯವ್ರಿಗೆ ಹೇಗೆ ನಾವು ಅನ್ಯಾಯ ಮಾಡೋಕೆ ಚಾನ್ಸಸ್ ಇದೆ ಹೇಳಿ ಸರಿನಾ. ಸೊ ನಾವು ಫ್ರೀ ಆಗಿ ಮುಂಚೆ ಪ್ರೊವೈಡ್ ಮಾಡ್ತಿದ್ವಿ ಸರಿನಾ. ಸೊ ಒಂದ್ ಎಕ್ಸಾಮ್ 6 ಕ್ವಶನ್ಸ್ ಪ್ರಿಪೇರ್ ಮಾಡೋಕ್ ಎಷ್ಟು ಎಫರ್ಟ್ ಬೇಕಂತ ಗೊತ್ತುಂಟಾ. ಸುಮ್ನೆ ಏನೋ ಒಂದ್ ಕ್ವಶನ್ಸ್ ಹಾಕಿ ಕೊಡೋಕ್ ಆಗಲ್ಲ, ಬರ್ಗೆಟ್ ಶೋಕಿ ಅದ್ ಮಾಡ್ತಾ ಇಲ್ಲ ನಾವು ಸರಿನಾ. ನಾವು ನಂಬ್ಕೊಂಡು ಥೌಸಂಡ್ ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ಸರಿನಾ, ಅವ್ರಿಗೆ ಎಲ್ಲರಿಗೂ ಒಂದು ಪರ್ಫೆಕ್ಟ್ ಆಗಿ ಒಂದು PDF ಅನ್ನು ಪ್ರೊವೈಡ್ ಮಾಡಿದೀವಿ. ಯಾಕೆ ಸುಮ್ನೆ ಏನ್ ಕ್ವಶನ್ಸ್ ಹಾಕೊಂಡ್ ಕುತ್ಕೊಳ್ಳೋಕ್ ಆಗಲ್ಲ ಸರಿನಾ. 1000+ ಸ್ಟೂಡೆಂಟ್ಸ್ ಇದೊಂದು ನಂಬಿಕೆ ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಬೇಕು ಗೊತ್ತುಂಟಾ. ಸುಮ್ನೆ ಬಿಟ್ಟು ಶೋಕಿ ಮಾಡ್ಕೊಂಡಿಲ್ಲ, ಒಂದು ಎಕ್ಸಾಮ್ 6 ಕ್ವಶನ್ಸ್ ಪ್ರೊವೈಡ್ ಆಗುತ್ತೆ ಈ ವೆಬ್ಸೈಟ್ ಅಲ್ಲಿ ಅಂತ ಸುಮ್ನೆ ಹೇಳ್ಕೊಂಡು ನಾವು ಮಾಡ್ತಿಲ್ಲ. ವಿ ಆರ್ ಪ್ರೂವಿಂಗ್ ಇಟ್ ಸರಿನಾ. ಪ್ರತಿ ಎಕ್ಸಾಮ್ ಅಲ್ಲಿ ನಾವು ಪ್ರೂವ್ ಮಾಡ್ಕೊಂಡ್ ಇದ್ವಿ. ಆದಷ್ಟು ಎಲ್ಲದು ನಾವು ಮೆಟೀರಿಯಲ್ ಏನಿದೆ ಎಲ್ಲದು ನಾವು ಫ್ರೀ ಆಗೇ ಪ್ರೊವೈಡ್ ಮಾಡ್ತಿದ್ದೀವಿ ಸರಿನಾ. ಅದು ಮೆಟೀರಿಯಲ್ ಏನಿದೆ ಅಂದ್ರೆ ನಮ್ಗೆ ಬೇರೆ ಸೋರ್ಸ್ ಇಂದ ಸಿಗುತ್ತೆ. ಸೊ ಅದಕ್ಕೆ ಏನ್ ಹಾರ್ಡ್ವೇರ್ ಬೇಕಂತ ಇಲ್ಲ, ಹಾರ್ಡ್ ವರ್ಕ್ ಏನ್ ಬೇಕಂತ ಇಲ್ಲ. ಇದು ಒಂದ್ ಮಾಡ್ಬೇಕು, ಈ ಎಕ್ಸಾಮ್ 6 ಕ್ವಶನ್ ಮಾಡೋಕೆ ನಿಯರ್ಲಿ 7 to 8 hours ಬೇಕಾಗುತ್ತೆ ಸರಿನಾ. ಸೊ ಸುಮ್ನೆ ಏನ್ ಎಲ್ಲದು ನಮ್ ಆಲ್ಮೋಸ್ಟ್ ಎಲ್ಲದು ನಾವು ಫ್ರೀ ಆಗಿಯೇ ಪ್ರೊವೈಡ್ ಮಾಡೋದು ಸರಿನಾ. ಇದು ಒಂದಕ್ಕೊಂದ್ ಚಾರ್ಜ್ ಮಾಡ್ದಕ್ಕೆ ಯು ಕೆನಾಟ್ ಜಡ್ಜ್ ಸರಿನಾ. ಯಾರೇ ಆಗಿರ್ಲಿ ಏನು ನೀವು ಜಡ್ಜ್ ಮಾಡೋಕ್ ಆಗಲ್ಲ ಸರಿನಾ. ಸೊ ಇದೇ ಒಂದ್ ದೊಡ್ಡ ಎಕ್ಸಾಂಪಲ್, ಏನೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನ ನೋಡ್ಕೊಂಡ್ ನಂಬ್ಕೊಂಡ್ ಬರೋದಲ್ಲ ಸರಿನಾ. ನಾವು ವಿತ್ ಪ್ರೂಫ್ ಏನಿದೆ ಅದನ್ನ ನಾವು ನಿಮ್ಗೆ ಪ್ರೂವ್ ಮಾಡಿ ತೋರಿಸಿದೀವಿ, ದಿಸ್ ಇಸ್ ಜೆನ್ಯೂನ್ ಅಂತ. ನಾನು ಒಂದ್ 7th ಸೆಮಿಸ್ಟರ್ ಸ್ಟೂಡೆಂಟ್, ಇವಾಗ ನಾನು 7th ಸೆಮಿಸ್ಟರ್, ನಾವು ಐ 4th ಇಯರ್ ಸರಿ. ನಾನು ಇದನ್ನ ಯೂಸ್ ಮಾಡಿದ್ದೀನಿ, ನನ್ಗೇನ್ ಸುಮ್ನೆ ಮರ್ಲಲ್ಲ ಸರಿನಾ. ಇದನ್ನ ಯೂಸ್ ಮಾಡ್ಕೊಂಡು ಇದು ನನ್ ಏನು ಯೂಸ್ ಬರ್ಲಿಲ್ಲ ಅಂದ್ರೆ ಯೂಸ್ ಆಗಿದೆ ಅಂತ ಹೇಳೋಕೆ ಗೊತ್ತಾಯ್ತಾ ಕಣ್ರಿ. ಸೊ ಇದು ನಾವು ನಿಮ್ ಮೇಲೆ
ನೀವೇನೆಲ್ಲ ನಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ರಲ್ಲ ಅದನ್ನ ಉಳ್ಸ್ಕೊಳ್ಳೋದ್ ರೀತಿ ಇದೆ. ಅರ್ಥ ಆಯ್ತಾ ಕಣ್ರಿ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸರಿನಾ? ಹೇಟರ್ಸ್ ಯಾರೇ ಇದ್ರು ನಾವು ಹೇಳೋದಂತ ತಗೊಳಲ್ಲ. ಸರಿ, ನಾವೊಂದ್ ಪ್ಲಾಟ್ಫಾರ್ಮ್ ಅಂದ್ರೆ ಇದ್ದೇ ಇರುತ್ತೆ. ಕೆಲವ್ರು ಜಾಸ್ತಿ ಮಾತಾಡ್ತಾರೆ, ಕೆಲವ್ರು ಏನ್ ಹೇಳಲ್ಲ, ಕೆಲವ್ರು ಹೊಂದ್ಕೊಂಡಿರ್ತಾರೆ. ಸಪೋರ್ಟರ್ಸ್ ಹೇಗಿರ್ತಾರೆ ಹಾಗೆ ಇದು ಇರುತ್ತೆ. ಇಟ್ ಇಸ್ ಕಾಮನ್. ಯಾರಿಗೂ ಟಾಂಟ್ ಕೊಟ್ಟು ಹೇಳ್ತಾ ಇಲ್ಲ. ಸರಿನಾ? ಸೊ ಇದೇ ಒಂದು ವಿಡಿಯೋದಲ್ಲಿ ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಇದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಏನಿದೆ ಅದಕ್ಕೆ ಒಂದು ಕನೆಕ್ಟೆಡ್ ಆಗಿರಿ. ಸರಿನಾ? ಒಂದೇ ಮಾತರಂ. ಜೈ ಶ್ರೀರಾಮ್.